ಇನ್ನು ಗೃಹಲಕ್ಷ್ಮಿ ಹಣ ಕೊಡದ ವಿಚಾರದ ಬಗ್ಗೆ ಹೆಬ್ಬಾಳ್ಕರ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಬಿಜೆಪಿ ಆರೋಪಕ್ಕೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ತಿರುಗೇಟನ್ನ ಕೊಟ್ಟಿದ್ದಾರೆ. ನಿನ್ನೆ ವಿಷಾದ ವ್ಯಕ್ತಪಡಿಸ್ತೀನಿ, ನಾನು ನನ್ನ ಮಾತಿಂದ ಏನಾದರೂ ತಪ್ಪಾಗಿದ್ರೆ ನೋವಾಗಿದ್ರೆ ಅಂತ ಹೇಳಿದ್ರು. ಅದು ಅಷ್ಟಕ್ಕೆ ಸುಮ್ಮನಾಗಲಿಲ್ಲ ಬಿಜೆಪಿ ನಾಯಕರು. 5,000 ಕೋಟಿ ಹಣ ಎಲ್ಲಿ ಹೋಯಿತು, ಆ ಲೆಕ್ಕ ಬೇಕು ಅಂತ ಕೇಳ್ತಾ ಇದ್ರು. ಸೊ ಇವತ್ತು ಸಿದ್ದರಾಮಯ್ಯ ಅವರ ಬಗ್ಗೆ ರಿಯಾಕ್ಷನ್ ಕೊಡಬಹುದು ಅನ್ನೋ ನಿರೀಕ್ಷೆ ಇತ್ತು, ಆದರೆ ಅವರ ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆ ಉಂಟಾಗಿದೆ, ಏರ್ಪೇರಾಗಿದೆ. ಸೊ ಅದಕ್ಕೆ ಮತ್ತೆ ಈಗ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಸ್ಪಷ್ಟನೆ ಕೊಡುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಹಣಕಾಸು ಇಲಾಖೆ ಹಣ ಕೊಟ್ಟ ತಕ್ಷಣ ನಾವು ರಿಲೀಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ವಿಪಕ್ಷದವರು ಚೈಲ್ಡಿಶ್ ರೀತಿ ಪ್ರಶ್ನೆ ಮಾಡಬೇಡಿ ಅಂತೇಳಿ ಹೆಬ್ಬಾಳ್ಕರ್ ಹೇಳಿದ್ದಾರೆ. ಹಣಕಾಸು ಇಲಾಖೆಯಿಂದ 5,000 ಕೋಟಿ ಬಿಡುಗಡೆನೇ ಆಗಿಲ್ಲ. ಫಿನಾನ್ಸ್ ಡಿಪಾರ್ಟ್ಮೆಂಟ್ ಇಂದ ಫೈಲ್ ಕ್ಲಿಯರ್ ಮಾಡಿದ ತಕ್ಷಣ ಗೃಹಲಕ್ಷ್ಮಿಯರಿಗೆ ನಾವು 2,000 ರೂಪಾಯಿ ಹಣವನ್ನ ಹಾಕ್ತೀವಿ, ಅದರಲ್ಲೂ ಫೆಬ್ರವರಿ ಮತ್ತೆ ಮಾರ್ಚ್ ಕಂತಿನ ಹಣ ಹಾಕ್ತೀವಿ ಅಂತ ಹೇಳಿ ಸದನದಲ್ಲಿ ಉತ್ತರ ಕೊಟ್ಟಿದ್ದಾರೆ. ಮಾರ್ಚ್ ಮತ್ತು ಫೆಬ್ರವರಿದಲ್ಲಿದು ಹೆಚ್ಚು ಕಡಿಮೆ ಆಗಿದ್ರೆ ಅದು ಫೈನಾನ್ಸ್ ಮಿನಿಸ್ಟರ್ ಸಿಎಂ ಸಾಹೇಬ್ರು ಅದಕ್ಕೆ ಉತ್ತರ ಸದನದಲ್ಲಿ ಕೊಡ್ತಾರೆ. ಮತ್ತು ಆ ರೀತಿ ಆಗಿದ್ರೆ ಖಂಡಿತವಾಗ್ಲೂ ಅದನ್ನ ಈ ರೀತಿ ಚೈಲ್ಡಿಶ್ ಆಗಿ ಕ್ವಶನ್ ಮಾಡಕ್ ಹೋಗ್ಬೇಡಿ. ವಿರೋಧ ಪಕ್ಷದವರು 5,000 ಕೋಟಿ ಎಲ್ಲಿ ಹೋಗಿದೆ, 5,000 ಕೋಟಿ ಬಿಡುಗಡೆನೇ ಆಗಿಲ್ಲ. ಬಿಡುಗಡೆ ಆಗಿದ್ರೆ 5,000 ಕೋಟಿ ಎಲ್ಲಿ ಹೋಗಿದೆ, ಬಿಡುಗಡೆ ಆಗಿಲ್ಲ. ಇದ್ರ ಬಗ್ಗೆ ಜಾಸ್ತಿ ಮಾತಾಡಬೇಡಿ. ಬಹಳ ಒಳ್ಳೆ ಯೋಜನೆಯನ್ನ ಕರ್ನಾಟಕ ರಾಜ್ಯ ಸರ್ಕಾರ, ಕಾಂಗ್ರೆಸ್ ಪಕ್ಷದ ಸರ್ಕಾರ ಮಹಿಳೆಯರಿಗೆ ಗೃಹಲಕ್ಷ್ಮಿ ಹಣವನ್ನು ಕೊಡ್ತಾ ಇದೆ. ಫೈನಾನ್ಸ್ ಡಿಪಾರ್ಟ್ಮೆಂಟ್ ನಿಂದ 23 ಕಂತು ಬಿಡುಗಡೆ ಆಗಿದೆ. 46,000 ರೂಪಾಯಿ ಇಂಡಿವಿಜುವಲ್ ಆಗಿ ಕೊಟ್ಟಿದ್ದೀವಿ. ಎಷ್ಟು ಫೈನಾನ್ಸ್ ಇಂದ ಬಿಡುಗಡೆ ಆಗಿದ್ದು ಕ್ಲಿಯರ್ ಕಟ್ ಆಗಿ ಡೈರೆಕ್ಟ್ ಆಗಿ ಅವರ ಅಕೌಂಟ್ಗೆ ದುಡ್ಡು ಹೋಗಿ. ಇನ್ನು ಶಕ್ತಿ ಯೋಜನೆಯ 4,000 ಕೋಟಿ ಬಾಕಿ ಕೊಟ್ಟಿಲ್ಲ. ಸರ್ಕಾರ ಪಾಪರ್ ಆಗಿದೆ, ಸಂಬಳ ಕೊಡೋಕು ಸರ್ಕಾರದ ಹತ್ರ ಹಣ ಇಲ್ಲ ಅಂತೇಳಿ ಸರ್ಕಾರದ ವಿರುದ್ಧ ಬಿಜೆಪಿಯ ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿಯನ್ನ ಮಾಡಿದ್ದಾರೆ. ಶಕ್ತಿ ಯೋಜನೆ ಬಾಕಿ ಹಣವನ್ನ ನಾವು ಕೊಡ್ತೀವಿ, ಬಿಜೆಪಿಯವರು ಕೇಂದ್ರದಿಂದ ಹಣ ತಂದಿಲ್ಲ ಅಂತೇಳಿ ಬಿಜೆಪಿಯವರಿಗೆ ಈ ಸಂದರ್ಭದಲ್ಲಿ ಟಾಂಗ್ ಅನ್ನು ಕೊಟ್ಟಿದ್ದಾರೆ ಸಚಿವ ರಾಮಲಿಂಗಾರೆಡ್ಡಿ ಅವರು. ಶಕ್ತಿ ಯೋಜನೆಯ ಬಾಕಿ ಹಣವನ್ನ ನಾವು ಕೊಡ್ತೀವಿ ಅಂತ ಹೇಳಿ ರಾಮಲಿಂಗಾರೆಡ್ಡಿ ಅವರು ಹೇಳಿದ್ರು. ಇನ್ನು ಕೇಂದ್ರದಿಂದ ನರೇಗಾ ಹಣ ಕೂಡ ಬಿಡುಗಡೆ ಮಾಡಿಲ್ಲ. ರಾಜ್ಯ ಸರ್ಕಾರಕ್ಕೆ ಭದ್ರಾ ಮೇಲ್ದಂಡೆ ಯೋಜನೆಗೆ 5,300 ಕೋಟಿ ಹಣ ಕೇಂದ್ರ ಕೊಟ್ಟಿಲ್ಲ. ಜಲ್ ಜೀವನ್ ಮಿಷನ್ ನಲ್ಲಿ 2,200 ಕೋಟಿ ಹಣ ಬಾಕಿ ಬರಬೇಕು, ಕೇಂದ್ರ ಸರ್ಕಾರ ಕೊಡಬೇಕು. ಇದ್ರ ಬಗ್ಗೆ ಬಿಜೆಪಿಯವರು ಮಾತಾಡಿ ಕೊಡಿಸ್ಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ರಾಮಲಿಂಗಾರೆಡ್ಡಿ ಅವರು ಬಿಜೆಪಿಯವರಿಗೆ ಮರು ಪ್ರಶ್ನೆಯನ್ನ ಮಾಡಿದ್ದಾರೆ. ಶಕ್ತಿ ಯೋಜನೆ ಅದರಲ್ಲೂ ಕೂಡ ಪೆಂಡಿಂಗು. ಆ ಕಾರ್ಮಿಕರೆಲ್ಲ ಬೀದಿಗಿಳಿದು ಹೋರಾಟಕ್ಕೆ ಇಳಿದಿದ್ದಾರೆ. ಎಲ್ಲ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಅವರೆಲ್ಲ ಬೀದಿಗಿಳಿದು ಹೋರಾಟ ಮಾಡಿದ್ದಾರೆ. ಅಂದರೆ ಕಾಂಗ್ರೆಸ್ ಸರ್ಕಾರ ಪಾಪರ್ ಆಗಿದೆ, ಹಣ ಇಲ್ಲ, ಸಂಬಳ ಕೊಡೋಕ್ಕೂ ಹಣ ಇಲ್ಲ. ಆ ಪರಿಸ್ಥಿತಿ ಇವತ್ತು ಕಾಂಗ್ರೆಸ್ಸು ಒಂಥರ ಅವ್ರ ಮಾನ ಮರ್ಯಾದೆ ಎಲ್ಲ ಬಟಾಬೈಲಾಗ್ಬಿಟ್ಟಿದೆ. ಕಾಂಗ್ರೆಸ್ ಮಾನ ಮರ್ಯಾದೆ ಎಲ್ಲ, ಹಣ ಇಲ್ಲ, ಇನ್ನೊಂದು ಕಡೆ ತೆರಿಗೆಗಳ ಮೇಲೆ ತೆರಿಗೆ, ಈಗ ಮತ್ತೆ ಸ್ಟ್ಯಾಂಪ್ ಡ್ಯೂಟಿ ಏನೋ ಜಾಸ್ತಿ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ನಾನು ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆಗಿದ್ದಾಗ ಸರ್ಪ್ಲಸ್ ದೇಶದಲ್ಲೇ ನಮ್ಮ ಒಂದೇ ಒಂದು ಟ್ರಾನ್ಸ್ಪೋರ್ಟ್ BMTC ಲಾಭದಲ್ಲಿತ್ತು, KSRTC ಲಾಭದಲ್ಲಿತ್ತು. ಸುಮಾರು 1,000 ಎಕರೆ ಜಮೀನನ್ನು ನಾನು ರಿಸರ್ವ್ ಯಾವುದಾದ್ರು ಸರ್ಕಾರ ಹರಾಜು ಹಾಕಿತ್ತು, ಗೌರ್ಮೆಂಟು ರೆವಿನ್ಯೂ ಅಷ್ಟು ಹಣ ಕೊಟ್ಟು ತೊಗೊಂಡು ಇಟ್ಕೊಂಡಿದ್ದೆ ರಿಸರ್ವ್ ಅಂತ. ಹೆಂಗೆ ಲಾಸ್ ಮಾಡಿದ್ದೀರಿ? ತೆಗಿಲಿ. 2013ರಲ್ಲಿ ನಾನು ಮಂತ್ರಿಯಾಗಿದ್ದೆ, ಸರ್ಪ್ಲಸ್ ಬಿಟ್ಟು ಹೋಗಿದ್ದೆ ನಾನು. ನಮ್ಗೆ 52 ಅವಾರ್ಡ್ ಬಂದಿತ್ತು. ಕೋವಿಡ್ ಬಂದಾಗ ನಮ್ಮ ರಾಜ್ಯ ಅಲ್ಲ, ಪ್ರಪಂಚದಲ್ಲಿ ಅಮೇರಿಕಾಯಿಂದ ಹಿಡಿದು ಎಲ್ಲನೂ ಲಾಸಲ್ಲಿ ಆಸೆ. ಕೋವಿಡ್ ಬಂದಾಗ ಅದನ್ನು ಲೆಕ್ಕ ತಗೊಳಕ್ಕಾಗಲ್ಲ. ಇದು ವಿಧಾನಸೌಧದಲ್ಲಿ ಶಕ್ತಿ ಬಾಕಿ ಎಷ್ಟು ಹಣ ಇದೆ ಅಂತ ಪ್ರಶ್ನೆ ಕೇಳಿದ್ರು. 4,000 ಕೋಟಿ ಬಾಕಿ ಇದೆ ಅಂತ ಹೇಳಿದ್ದೀನಿ. 2023ರಲ್ಲಿ ಅಧಿಕಾರ ಬಿಟ್ಟುಕೊಟ್ಟಂಥ ಸಂದರ್ಭದಲ್ಲಿ 4,000 ಕೋಟಿ ಸಾಲ ಬಿಟ್ಟು ಹೋಗಿದ್ದಾರೆ. ನೌಕರರ ಸಂಘದವರು ಹೋರಾಟ ಮಾಡ್ತಾ ಇದ್ದಾರಲ್ಲ, ನಮಗೆ 1,700 ಕೋಟಿ 38 ತಿಂಗಳಿಗೆ ಕೊಡಬೇಕು ಅಂತ. ಅದು ಸೇರಿದ್ರೆ ಅವ್ರು ಕೊಟ್ಬಿಟ್ಟಿದ್ರೆ ಸಮಸ್ಯೆ ಇರ್ತಿರಲಿಲ್ಲ, ಅವ್ರು ಕೊಟ್ಟೋಗಿರಲಿಲ್ಲ. ನಾವು ಒಟ್ಟು ನಮ್ಮ ಆಡಳಿತದಲ್ಲಿ ಅವರು ಮಾಡಿರ್ತಕ್ಕಂಥ ಸಾಲವನ್ನು ನಾವು ತೀರಿಸ್ತಾ ಇದ್ದೀವಿ. ರಾಜ್ಯ ಸರ್ಕಾರ 2,000 ಕೋಟಿ ತೀರಿಸ್ತಾ ಇದೆ. ನಮ್ಮ ಸರ್ಕಾರ ಏನು ದಿವಾಳಿ ಆಗಿಬಿಟ್ಟಿದೆ, ಶಕ್ತಿ ಹಣ ಕೊಟ್ಟಿಲ್ಲ ಅಥವಾ ಗೃಹಲಕ್ಷ್ಮಿ ಹಣ ಕೊಟ್ಟಿಲ್ಲ ಅಂತ ಇವ್ರ ಬಂಡವಾಳನೂ ಸ್ವಲ್ಪ ಹೇಳಬೇಕಾಗಿತ್ತೆ. BJP ಬಂಡವಾಳ ಹಿಂದೆ 2002 ಇದರಲ್ಲಿ ನರೇಗಾ ಹಣ ಕೂಡ ನಮ್ಮ ರಾಜ್ಯ ಸರ್ಕಾರಕ್ಕೆ
ಬಾಕಿ ಇಟ್ಕೊಂಡಿದ್ದಾರೆ. ಆಮೇಲೆ 5ನೇ ಹಣಕಾಸು ಆಯೋಗದಲ್ಲಿ ನಮ್ಮ ರಾಜ್ಯ ಸರ್ಕಾರಕ್ಕೆ ಭದ್ರಾ ಮೇಲ್ದಂಡೆಗೆ 5,300 ಕೋಟಿ ಇಟ್ಟಿದ್ರು, ಅದನ್ನು ಕೊಡಲೇ ಇಲ್ಲ. ಪೆರಿಫೆರಲ್ ರಸ್ತೆಗೆ 3,000 ಕೋಟಿ ಇಟ್ಟಿದ್ರು ಬಡ್ಜೆಟಲ್ಲಿ ಕೇಂದ್ರ ಸರ್ಕಾರ, ಅದನ್ನು ಕೂಡ ನಮಗೆ ಕೊಡಲೇ ಇಲ್ಲ. 5ನೇ ಹಣಕಾಸು ಇದರಲ್ಲಿ 5,495 ಕೋಟಿ ಕೊಟ್ಟಿದ್ರು ಸ್ಪೆಷಲ್ ಗ್ರಾಂಟ್ ಅಂತ ಕರ್ನಾಟಕ ರಾಜ್ಯಕ್ಕೆ, ಇದನ್ನೂ ಕೊಡಲಿಲ್ಲ ಕೇಂದ್ರ ಸರ್ಕಾರ. ದಿವಾಳಿ ಆಗಿರ್ತಕ್ಕಂಥದ್ದು ನಾವೆಲ್ಲ, ಕೇಂದ್ರ ಸರ್ಕಾರ. ಶಕ್ತಿ ಯೋಜನೆಯಲ್ಲಿ ಯಾವ್ಯಾವ ನಿಗಮದಲ್ಲಿ ಎಷ್ಟು ಹಣ ಬಾಕಿ ಉಳಿದಿದೆ ಅಂತ ನಾವು ನೋಡ್ತಾ ಹೋದಾದ್ರೆ KSRTCಯಲ್ಲಿ 1,580.15 ಕೋಟಿ ಬಾಕಿ ಇದೆ, BMTCಯಲ್ಲಿ 710.81 ಕೋಟಿ, ಇನ್ನು NWRTCಯಲ್ಲಿ 988.10 ಕೋಟಿ. 4 ನಿಗಮಗಳಿಗೆ ಒಟ್ಟು 4,006.47 ಕೋಟಿ ಹಣ ಬಾಕಿ ಉಳಿಸಿಕೊಳ್ಳಲಾಗಿದೆ. ಈಗ ಒಂದು ಕಡೆ ಬಿಜೆಪಿಯವರು ಇದೇ ವಿಷಯವಾಗಿ ಪ್ರಶ್ನೆ ಮಾಡ್ತಾ ಇದ್ದಾರೆ, ಅಂದರೆ ಒಂದಿಷ್ಟು ವರ್ಷಗಳ ಅಂಕಿ ಅಂಶಗಳನ್ನು ಮುಂದಿಟ್ಕೊಂಡು ಸರ್ಕಾರಕ್ಕೆ ಅವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಸರ್ಕಾರ ದಿವಾಳಿ ಆಗಿದೆ ಅಂತೆಲ್ಲ ಪ್ರಶ್ನೆಗಳನ್ನು ಮಾಡ್ತಾ ಇದ್ದಾರೆ ಅಂಕಿ ಅಂಶ ಮುಂದಿಟ್ಟು. ಇನ್ನೊಂದು ಕಡೆ ರಾಜ್ಯ ಸರ್ಕಾರ ಹೇಳ್ತಿರೋದು, ಸಚಿವರು ಹೇಳ್ತಿರೋದು, ಇದು ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಅವ್ರು ಬಾಕಿ ಉಳಿಸ್ಕೊಂಡಿದ್ದಂಥ ಹಣ, ಅದನ್ನು ಕೂಡ ನಾವು ಜನರ ಗಮನಕ್ಕೆ ತರಬೇಕಲ್ಲ. ಇವರು ಇಲ್ಲಿ ಬಗ್ಗೆ ಮಾತಾಡ್ತಾರಲ್ಲ, ರಾಜ್ಯ ಸರ್ಕಾರದ ಬಗ್ಗೆ, ಕೇಂದ್ರದಿಂದ ಅನುದಾನಗಳನ್ನು ತರುವಂಥ ನಿಟ್ಟಿನಲ್ಲಿ ಇವ್ರು ದನಿ ಎತ್ತಲ್ಲ, ಇದ್ರ ಬಗ್ಗೆ ಮಾತ್ರ ಮಾತಾಡ್ತಾರೆ ಅಂತ ಹೇಳಿ ಈಗ ಕೇಂದ್ರ ಸರ್ಕಾರದ ಕಡೆಗೆ ಬೊಟ್ಟು ಮಾಡೋ ಪ್ರಯತ್ನವನ್ನು ಕೂಡ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಒಟ್ಟಿನಲ್ಲಿ ಈ ಗ್ಯಾರಂಟಿ ಯೋಜನೆಗಳಿಂದ ಸರ್ಕಾರ ಪಾಪರ್ ಆಗಿದೆ, ದಿವಾಳಿ ಆಗ್ಬಿಟ್ಟಿದೆ ಅಂಥೇಳಿ ಕೆಲವೊಂದು ಅಂಕಿ ಅಂಶಗಳನ್ನು ಮುಂದಿಟ್ಟು ಬಿಜೆಪಿಯವರು ಪ್ರಶ್ನೆಗಳನ್ನು ಈಗ ಸಚಿವರುಗಳಿಗೆ ಕೇಳ್ತಾ ಇದ್ದಾರೆ. ಒಂದು ಕಡೆ ಗೃಹಲಕ್ಷ್ಮಿ ಹಣ ಆಯಿತು, ಇನ್ನೊಂದು ಕಡೆ ಶಕ್ತಿ ಯೋಜನೆಯಲ್ಲಿ 4 ನಿಗಮದಲ್ಲಿ ಉಳಿಸ್ಕೊಂಡಿದ್ದಾರೆ, ಬಾಕಿ ಹಣ ಇದೆ, ಸಂಬಳ ಕೊಡೋದಕ್ಕೂ ಇವ್ರ ಹತ್ರ ದುಡ್ಡಿಲ್ಲ ಅಂತೆಲ್ಲ ಬಿಜೆಪಿಯವರು ಆರೋಪ ಮಾಡ್ತಾ ಇದ್ದಾರೆ. ಈ ಎಲ್ಲ ಹಗರಣಗಳ ಸದ್ದು ಮಧ್ಯದಲ್ಲಿ ಇನ್ನೊಂದು ಕಡೆ ನಾಯಕತ್ವದ ವಿಷಯವಾಗಿಯೂ ಕೂಡ ಬಿಜೆಪಿ ನಾಯಕರು ಇವತ್ತು ಕೂಡ ವಾಗ್ದಾಳಿಯನ್ನ ಮಾಡಿದ್ದಾರೆ. ಸಿದ್ದರಾಮಯ್ಯ ಔಟ್ ಗೋಯಿಂಗ್ ಚೀಫ್ ಮಿನಿಸ್ಟರ್, ಇದು ಅವರ ಕೊನೆ ಅಧಿವೇಶನ ಅಂತೇಳಿ BY ವಿಜಯೇಂದ್ರ ಹೇಳಿದ್ದಾರೆ. ಡಿನ್ನರ್ ಪಾಲಿಟಿಕ್ಸ್ ಬಗ್ಗೆನೂ ಕೂಡ ಬಿಜೆಪಿ ಲೀಡರ್ಸ್ ಕಿಡಿಕಾರಿದ್ದಾರೆ. ಯಾರ್ಯಾರು ಏನೇನು ಹೇಳಿದ್ದಾರೆ ನೋಡೋಣ. ನೋಡಿ ಪಾಪ, ನೀವು ಮುಖ್ಯಮಂತ್ರಿಗಳ ಪರಿಸ್ಥಿತಿಯನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಈಸ್ ಎ ಔಟ್ ಗೋಯಿಂಗ್ ಚೀಫ್ ಮಿನಿಸ್ಟರ್. ಯಾವಾಗ ರಾಜೀನಾಮೆ ಕೊಡ್ತಾರೋ ಯಾರಿಗೂ ಕೂಡ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಮುಖ್ಯಮಂತ್ರಿಗಳ ಮಾತಿನ ದಾಟಿಯನ್ನು ನೋಡಿದ್ರೆ ನಿಮಗೆ ಅರ್ಥ ಆಗ್ತದೆ, ಹೋಲಿ ಬಿಡಪ್ಪ ಪಾಪ ಎಷ್ಟು ದಿನ ಇರ್ತಾರೆ ಅಂತೇಳಿ ಎಲ್ರಿಗೂ ಅನಿಸ್ತಕ್ಕಂಥದ್ದು ಸಹಜ. ಹಾಗಾಗಿ ಒಬ್ಬ ಔಟ್ ಗೋಯಿಂಗ್ ಚೀಫ್ ಮಿನಿಸ್ಟರಿಂದ ಈ ಸದನದಲ್ಲಿ ಏನೇ ಚರ್ಚೆ ಆದರೂ ಕೂಡ ಪರಿಹಾರ ಸಿಗ್ತದೆ ಅನ್ನುವ ಆಶಾಭಾವನೆ ನಮಗೂ ಏನಿರಲಿಲ್ಲ. ಆದರೂ ಕೂಡ ನಾನು ಯಾವಾಗಲೂ ಕೂಡ ಒಂದು ಮಾತನ್ನು ಹೇಳ್ತಾ ಇದ್ದೆ, ಮುಖ್ಯಮಂತ್ರಿಗಳಾಗಿ ಎಷ್ಟು ದಿನ ಕುರ್ಚಿಲಿ ಕೂರ್ತೀನಿ ಅನ್ನೋದು ಮುಖ್ಯ ಅಲ್ಲ, ಆದರೆ ಆ ಸ್ಥಾನದಲ್ಲಿದ್ದಾಗ ಏನು ರಾಜ್ಯಕ್ಕೆ ಒಳ್ಳೆ ಕೆಲಸ ಮಾಡಿದ್ದಾರೆ ಅನ್ನೋದು ಮುಖ್ಯ. ಹಾಗೆ ನಮಗೆಲ್ಲ ಒಂದು ಕಡೆ ಸಿದ್ದರಾಮಯ್ಯವರ ಕೊನೆ ಅಧಿವೇಶನದಲ್ಲಾದರೂ ಕೂಡ ಉತ್ತರ ಕರ್ನಾಟಕ ನಾವು ಕೂಡ ಚರ್ಚೆ ಮಾಡಿದ್ವಿ. ಬಸವರಾಜ ಬೊಮ್ಮಾಯಿಯವರು ಮುಖ್ಯಮಂತ್ರಿಗಳಿದ್ದಾಗ ಈ ಭಾಗದ ಬೆಳಗಾವಿ ಜಿಲ್ಲೆ ನೀರಾವರಿ ಯೋಜನೆಗಳ 14 ಯೋಜನೆಗಳನ್ನು ಕ್ಲಿಯರೆನ್ಸ್ ಕೊಟ್ಟಿದ್ರು. ಕ್ಯಾಬಿನೆಟ್ ಅಪ್ರೂವಲ್ ಆಗಿ, ಫೈನಾನ್ಸ್ ಅಪ್ರೂವಲ್ ಆಗಿರೋದು ಕೂಡ ಕಳೆದ 2.5 ವರ್ಷದಲ್ಲಿ 10% ಪ್ರೋಗ್ರೆಸ್ ಕೂಡ ಆಗದೇ ಇರುವಂಥದ್ದು. ಕಳೆದ 2.5 ವರ್ಷ ಏನೋ ಮಾಡದೇ ಇರತಕ್ಕಂಥವ್ರು, ಯಾವುದೇ ಅಭಿವೃದ್ಧಿ ಕೆಲಸ ಮಾಡದೇ ಇರುವಂಥ ಸಿದ್ದರಾಮಯ್ಯನವರು ಈಗಿನ 2 ವಾರದಲ್ಲಿ ಏನು ಮಾಡ್ತಾರೆ? ಡಿನ್ನರು ನಿಂತಿಲ್ಲ, ಇನ್ನರ್ ಪೊಲಿಟಿಕ್ಸು ನಿಂತಿಲ್ಲ. ಆಮೇಲೆ ನಾವು ಕೇಳಿದ್ರೆ 5 ವರ್ಷ ನಾನೇ ಮುಖ್ಯಮಂತ್ರಿ ಅಂತ ಸಿದ್ದರಾಮಯ್ಯ ಅವರು ಹೇಳ್ತಾರೆ. ಆ ಕಡೆ ಅವ್ರ ಕಡೆಯವ್ರು ಹೇಳ್ತಾರೆ, ನೋಡ್ತಾ ಇದ್ದೀ ನವೆಂಬರ್ ಕ್ರಾಂತಿ ಮಿಸ್ ಆಯ್ತು, ಸಂಕ್ರಾಂತಿ ಅಂತೂ ಗ್ಯಾರಂಟಿ ಅಂತ ಅವ್ರು ಹೇಳ್ತಾರೆ. ಈ ಕೆಲಸ ಇದು ನಮಗ್ ಬೇಕಾ? ರಾಜ್ಯದ ಜನರಿಗೆ ಬೇಕಾ? ಕ್ರಾಂತಿ ಒಳಗೆ ಹೋಗುತ್ತೆ ನೋಡಿ, ನಾನು ಹೇಳೋದು, ಸಿದ್ದರಾಮಯ್ಯ ಔಟ್ ಗೋಯಿಂಗ್ CM ಅಂತ ವಿಜಯೇಂದ್ರ ಹೇಳಿದಕ್ಕೆ ರಾಜಣ್ಣ ಕೌಂಟರ್ ಕೊಟ್ಟಿದ್ದಾರೆ. ಆಯ್ತಲ್ಲಪ್ಪ, ಅವರು ಔಟ್ ಗೋಯಿಂಗ್ ಪ್ರೆಸಿಡೆಂಟ್ ಅಂತ ನಾವೇನು ಹೇಳೋಣ, ಅವರು ಕೂಡ ಬಿಜೆಪಿ ಪಾರ್ಟಿನಲ್ಲಿ ಔಟ್ ಗೋಯಿಂಗ್ ಪ್ರೆಸಿಡೆಂಟ್ ಅಂತ ಹೇಳೋಣ ಅವ್ರಿಗೆ. ಆದರೆ ಸಿದ್ದರಾಮಯ್ಯನವ್ರ ವಿಚಾರದಲ್ಲಿ ಔಟ್ ಗೋಯಿಂಗು ಇಲ್ಲ, ಈಗಾಗಲೇ ಇನ್ನಲ್ಲಿದ್ದಾರಲ್ಲ, ಇನ್ನಲ್ಲೇ ಈ ವಿಲ್ ಕಂಟಿನ್ಯೂ.